ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ 14ನೆಯ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ. ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು ಎಂದು ಹಿಂದಿನ ಅಧ್ಯಾಯದಲ್ಲಿ ಹೇಳಿರುವುದೇ ಈ ಅಧ್ಯಾಯದ ಬೀಜ. ಹಿಂದೆ ಅಲ್ಲಲ್ಲಿ ಗುಣಗಳ ಪ್ರಭೇದಗಳನ್ನು ಎತ್ತಿಕೊಂಡ ಭಗವಂತನು ಆ ಎಲ್ಲ ಗುಣಗಳ ವ್ಯಾಪಾರವನ್ನು ಹೇಳಲು ಈ ಅಧ್ಯಾಯವನ್ನು ಪ್ರಾರಂಭಿಸಿದ್ದಾನೆ. ಮೋಕ್ಷವೇ ಮಾನವನ ಗುರಿ. ಆ ಮೋಕ್ಷಕ್ಕೆ ಗುಣಸಂಗವೇ ಪ್ರತಿಬಂಧಕ. ಆ ಗುಣಸಂಗದಿಂದ ಮುಕ್ತನಾಗುವ ವಿಷಯವೂ ಮತ್ತು ಮುಕ್ತನಾಗಿರುವ ಗುಣಾತೀತನ ವಿಷಯವೂ ಈ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಆರಂಭದಲ್ಲಿ ಭಗವಂತನು ಜ್ಞಾನವನ್ನು ಪ್ರಶಂಸೆ ಮಾಡಿ ಅದನ್ನೇ ಹೇಳುತ್ತೇನೆಂದು ಮೊದಲ 2 ಶ್ಲೋಕಗಳಲ್ಲಿ ಪ್ರತಿಜ್ಞೆ ಮಾಡಿದ್ದಾನೆ. ಈ ಅಧ್ಯಾಯಕ್ಕೆ ಗುಣತ್ರಯ ವಿಚಾರ ಯೋಗ, ಗುಣತ್ರಯ ನಿರ್ದೇಶ ಯೋಗ, ಗುಣಾಖ್ಯಾನ ಯೋಗ, ಗುಣವಿಮರ್ಧನ ಯೋಗ, ಪ್ರಕೃತಿ ಗುಣಭೇದ ಯೋಗ, ಪ್ರಕೃತಿ ಪುರುಷ ಗುಣಭೇದ ಯೋಗ, ತ್ರಿಗುಣ ವಿವೇಕ ಯೋಗ, ಗುಣಾತೀತ ಯೋಗ, ಹೀಗೆ ಅನೇಕ ಹೆಸರುಗಳು ಇವೆ. ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ದಶೋऽಧ್ಯಾಯಃ ಗುಣತ್ರಯ ವಿಭಾಗ ಯೋಗಃ. ಶ್ರೀಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಯಾವ ಜ್ಞಾನವನ್ನು ಅರಿತುಕೊಂಡ ಮುನಿಗಳೆಲ್ಲರೂ ಪರಮಸಿದ್ಧಿಯನ್ನು ಹೊಂದಿದರೋ ಅಂತಹ ಜ್ಞಾನಗಳಲ್ಲಿ ಉತ್ತಮವೂ ಶ್ರೇಷ್ಠವೂ ಆದ ಜ್ಞಾನವನ್ನು ಪುನಃ ನಿನಗೆ ಹೇಳುತ್ತೇನೆ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಲಯೇನ ವ್ಯಥಂತಿ ಚ. ಈ ಜ್ಞಾನವನ್ನು ಆಶ್ರಯಿಸಿ ನನ್ನ ಸ್ವರೂಪವನ್ನು ಹೊಂದಿದವರು ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ, ಪ್ರಳಯ ಕಾಲದಲ್ಲಿ ಸಾಯುವುದಿಲ್ಲ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ಭಾರತ, ಮಹತ್ ಆದ ಪ್ರಕೃತಿಯೇ ನನ್ನ ಯೋನಿ. ಅದರಲ್ಲಿ ನಾನು ಗರ್ಭವನ್ನು ಇಡುತ್ತೇನೆ. ಅದರಿಂದ ಸರ್ವ ಪ್ರಕೃತಿಗಳು ಉತ್ಪತ್ತಿಯಾಗುತ್ತವೆ. ಸರ್ವಯೋನಿಷು ಕೌಂತೇಯ ಮೂರ್ತಯಃ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜಪ್ರದಃ ಪಿತಾ. ಕೌಂತೇಯ, ಸರ್ವಯೋನಿಗಳಲ್ಲಿ ಹುಟ್ಟುವ ಶರೀರಗಳಿಗೆ ಪ್ರಕೃತಿಯೇ ಯೋನಿ. ನಾನು ಬೀಜಪ್ರದನಾದ ತಂದೆ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಮಹಾಬಾಹು, ಸತ್ವ, ರಜ, ತಮ ಎಂಬ ಪ್ರಕೃತಿಯಿಂದ ಹುಟ್ಟಿದ ಗುಣಗಳು ನಿರ್ವಿಕಾರನಾದ ಜೀವಾತ್ಮನನ್ನು ದೇಹದಲ್ಲಿ ಬಂಧಿಸುತ್ತವೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಘ. ಪಾಪರಹಿತ, ಅವುಗಳಲ್ಲಿ ಸತ್ವಗುಣವು ನಿರ್ಮಲವಾದುದರಿಂದಲೂ ಪ್ರಕಾಶವು ನಿರುಪದ್ರವವೂ ಆಗಿದೆ. ಅದು
ಸುಖ ಸಂಗದಿಂದಲೂ ಜ್ಞಾನ ಸಂಗದಿಂದಲೂ ಬಂಧಿಸುತ್ತದೆ. ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಕೌಂತೇಯ, ರಜೋಗುಣವು ರಾಗಾತ್ಮಕವೆಂದು ತಿಳಿ. ಅದು ತೃಷ್ಣೆ ಮತ್ತು ಸಂಗ ಇವುಗಳನ್ನುಂಟು ಮಾಡಿ ಕರ್ಮ ಸಂಗದಿಂದ ಆತ್ಮನನ್ನು ಬಂಧಿಸುತ್ತದೆ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಭಾರತ, ತಮೋಗುಣವು ಅಜ್ಞಾನದಿಂದ ಹುಟ್ಟಿರುವುದೆಂದು ಸಮಸ್ತ ಪ್ರಾಣಿಗಳನ್ನು ಮೋಹಪಡಿಸುವುದೆಂದು ತಿಳಿ. ಅದು ಪ್ರಮಾದ, ಅಲಸ್ಯ, ನಿದ್ದೆ ಇವುಗಳಿಂದ ಜೀವಾತ್ಮನನ್ನು ಬಂಧಿಸುತ್ತದೆ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಭಾರತ, ಸತ್ವಗುಣವು ಸುಖದ ಸಂಗವನ್ನುಂಟು ಮಾಡುತ್ತದೆ. ರಜೋಗುಣವು ಕರ್ಮದಲ್ಲಿ ಸಂಗವನ್ನುಂಟು ಮಾಡುತ್ತದೆ ಮತ್ತು ತಮೋಗುಣವು ಜ್ಞಾನವನ್ನು ಆವರಿಸಿ ಪ್ರಮಾದದಲ್ಲಿ ಸಂಗವನ್ನುಂಟು ಮಾಡುತ್ತದೆ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಭಾರತ, ರಜ ಮತ್ತು ತಮೋಗುಣಗಳನ್ನು ತಿರಸ್ಕರಿಸಿ ಸತ್ವಗುಣವು ಪ್ರಬಲವಾಗುತ್ತದೆ. ಹಾಗೆಯೇ ಸತ್ವಗುಣವನ್ನು ತಮೋಗುಣವನ್ನು ತಿರಸ್ಕರಿಸಿ ರಜೋಗುಣವು ಪ್ರಬಲವಾಗುತ್ತದೆ. ಹಾಗೆಯೇ ಸತ್ವಗುಣವನ್ನು ರಜೋಗುಣವನ್ನು ತಿರಸ್ಕರಿಸಿ ತಮೋಗುಣವು ಪ್ರಬಲವಾಗುತ್ತದೆ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಈ ದೇಹದಲ್ಲಿ ಸಮಸ್ತ ದ್ವಾರಗಳಲ್ಲಿ ಜ್ಞಾನ ಪ್ರಕಾಶವು ಉಂಟಾದಾಗ ಸತ್ವಗುಣವು ವೃದ್ಧಿಯಾಗಿದೆ ಎಂದು ತಿಳಿಯಬೇಕು. ಲೋಭಃ ಪ್ರವೃತ್ತಿರಾರಂಭಃ ಕರ್ಮಣಾಮಶಮಸ್ಪೃಹ ರಜಸ್ಯೇತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭ. ಭರತಶ್ರೇಷ್ಠ, ರಜೋಗುಣವು ವೃದ್ಧಿ ಹೊಂದಿದಾಗ ಲೋಭ, ಪ್ರವೃತ್ತಿ, ಶೀಲತೆ, ಕಾರ್ಯಲಂಪಟತೆ, ಅಶಾಂತಿ, ಅತಿ ಆಶೆಗಳು ಹುಟ್ಟುವುವು. ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೇ ಕುರು ನಂದನ. ಕುರುನಂದನ, ತಮೋಗುಣವು ವೃದ್ಧಿ ಹೊಂದಿದಾಗ ಅವಿವೇಕ, ಅಪ್ರವೃತ್ತಿ, ಪ್ರಮಾದ ಮತ್ತು ಮೋಹಗಳು ಉಂಟಾಗುವುವು. ಯದಾ ಸತ್ವೇ ಪ್ರವೃದ್ಧೇ ತು ಪ್ರಲಯಂ ಯಾತಿ ದೇಹಭೃತ್ ತದೋತ್ತಮವಿಧಾನ್ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸತ್ವಗುಣ ವೃದ್ಧಿಯಾದಾಗ ದೇಹವನ್ನು ಬಿಟ್ಟವನು ಉತ್ತಮರಿಗೆ ಯೋಗ್ಯವಾದ ಪುಣ್ಯ ಲೋಕವನ್ನು ಪಡೆಯುತ್ತಾನೆ. ರಜಸಿ ಪ್ರಲಯಂ ಗತ್ವಾ ಕರ್ಮ ಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸೆ ಮೂಢಯೋನಿಷು ಜಾಯತೆ. ರಜೋಗುಣವು ವೃದ್ಧಿಯಾದಾಗ ಮರಣ ಹೊಂದಿದರೆ ಕರ್ಮ ಸಂಗಿಗಳಲ್ಲಿ ಹುಟ್ಟುವನು. ತಮೋಗುಣ ವೃದ್ಧಿ ಹೊಂದಿದಾಗ ಮರಣ ಹೊಂದಿದವನು ಪಶು ಪಕ್ಷ್ಯಾದಿ ಯೋನಿಗಳಲ್ಲಿ ಹುಟ್ಟುವನು. ಕರ್ಮಣ ಸುಕೃತಸ್ಯಾಹುಃ
ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಸಾತ್ವಿಕ ಕರ್ಮಗಳಿಗೆ ನಿರ್ಮಲ ಫಲ ಉಂಟಾಗುತ್ತದೆ. ರಾಜಸಿಕ ಕರ್ಮಗಳಿಗೆ ದುಃಖವೇ ಫಲ. ತಾಮಸಿಕ ಕರ್ಮಗಳಿಗೆ ಅಜ್ಞಾನವೇ ಫಲ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದಮೋಹೌ ತಮಸೋ ಭವತೋ ಜ್ಞಾನಮೇವ ಚ. ಸತ್ವಗುಣದಿಂದ ಜ್ಞಾನವು ಉಂಟಾಗುತ್ತದೆ. ರಜೋಗುಣದಿಂದ ಲೋಭವು ಉಂಟಾಗುತ್ತದೆ. ತಮೋಗುಣದಿಂದ ಪ್ರಮಾದ, ಮೋಹ, ಅಜ್ಞಾನ ಉಂಟಾಗುತ್ತದೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಘನ್ಯಗುಣವೃತ್ತಿಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ. ಸಾತ್ವಿಕರಿಗೆ ಊರ್ಧ್ವಲೋಕ ಪ್ರಾಪ್ತಿ, ರಜೋಗುಣಿಗಳು ಮಧ್ಯಲೋಕ ಸೇರುತ್ತಾರೆ. ತಾಮಸರು ಅಧೋಲೋಕ ಸೇರಿ ನೀಚ ಜನ್ಮದಲ್ಲಿ ಹುಟ್ಟುತ್ತಾರೆ. ನಾಣ್ಯಂ ಗುಣೇಭ್ಯಃ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಗುಣಗಳ ವಿನಃ ಬೇರೆ ಕರ್ತೃವು ಇಲ್ಲವೆಂದು ತಾನು ಗುಣಗಳಿಗೆ ಸಾಕ್ಷಿಯೆಂದು ತಿಳಿದವನು ನನ್ನ ಸ್ವರೂಪವನ್ನೇ ಪಡೆಯುತ್ತಾನೆ. ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾಂ ಜನ್ಮ ಮೃತ್ಯು ಜರಾ ದುಃಖೈಃ ವಿಮುಕ್ತಾಮೃತಮಶ್ನುತೆ. ದೇಹಿಯು ದೇಹೋತ್ಪತ್ತಿಗೆ ಕಾರಣವಾಗಿರುವ ಈ ಮೂರು ಗುಣಗಳನ್ನು ದಾಟಿ ಜನ್ಮ, ಮೃತ್ಯು, ಮುಪ್ಪು ಇವುಗಳ ದುಃಖಗಳಿಂದ ಬಿಡಲ್ಪಟ್ಟು ಅಮೃತತ್ವವನ್ನು ಹೊಂದುತ್ತಾನೆ. ಅರ್ಜುನ ಉವಾಚ ಕೈರ್ಲಿಂಗೈಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರಃ ಕಥಂ ಚೈತಾನ್ ತ್ರೀನ್ ಗುಣಾನ್ ಅತಿವರ್ತತೆ. ಅರ್ಜುನನು ಹೇಳಿದನು, ಪ್ರಭು, ಈ ಮೂರು ಗುಣಗಳಿಂದ ದಾಟಿದವನ ಲಕ್ಷಣವೇನು? ಅವನ ಆಚಾರ ಹೇಗಿರುತ್ತದೆ? ಆ ಮೂರು ಗುಣಗಳನ್ನು ಹೇಗೆ ದಾಟುತ್ತಾನೆ? ಶ್ರೀ ಭಗವಾನುವಾಚ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಶ್ರೀ ಭಗವಂತನು ಹೇಳಿದನು, ಪಾಂಡವ, ಪ್ರಕಾಶ ರೂಪವಾದ ಸತ್ವಗುಣ, ಪ್ರವೃತ್ತಿ ರೂಪವಾದ ರಜೋಗುಣ, ಮೋಹರೂಪವಾದ ತಮೋಗುಣ ಇವು ಪ್ರಾಪ್ತವಾದಾಗ ದ್ವೇಷಿಸುವುದಿಲ್ಲ, ಅವು ಬಿಟ್ಟು ಹೋದಾಗ ಬಯಸುವುದೂ ಇಲ್ಲ. ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವ ಯೋವತಿಷ್ಠತಿ ನೆಂಗತೆ. ಉದಾಸೀನನಾಗಿದ್ದು ಗುಣಗಳಿಂದ ವಿಚಲಿತನಾಗುವುದಿಲ್ಲವೋ, ಇದೆಲ್ಲ ಗುಣಗಳ ಕಾರ್ಯವೆಂದು ತಿಳಿದಿರುತ್ತಾನೆಯೋ ಅವನೇ ಗುಣಾತೀತ. ಸಮದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಶ್ಮಕಾಂಚನಃ ತುಲ್ಯ ಪ್ರಿಯಾ ಪ್ರಿಯೋ ಧೀರಃ ತುಲ್ಯ ನಿಂದಾತ್ಮ ಸಂಸ್ತುತಿಃ. ಸುಖ ದುಃಖಗಳಲ್ಲಿ ಸಮನಾಗಿದ್ದು ತನ್ನ ಸ್ವರೂಪದಲ್ಲಿರುವ ಮಣ್ಣು, ಕಲ್ಲು, ಚಿನ್ನಗಳನ್ನು ಸಮನಾಗಿ ನೋಡುವ, ಪ್ರಿಯಗಳಲ್ಲಿ ಸಮಾನವಾಗಿರುವ, ಸ್ತುತಿ ನಿಂದೆಗಳಲ್ಲಿ ಸಮನಾಗಿರುವ ಧೀರನೇ ಗುಣಾತೀತನು. ಮಾನಾಪಮಾನಯೋಸ್ತುಲ್ಯಃ
ತುಲ್ಯೋ ಮಿತ್ರಾರಿಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಮಾನಾಪಮಾನಗಳಲ್ಲಿ ಸಮಬುದ್ಧಿಯುಳ್ಳವನು, ಶತ್ರು ಮಿತ್ರರಲ್ಲಿ ಸಮನಾಗಿರುವವನು, ಸರ್ವ ಆರಂಭವನ್ನು ಪರಿತ್ಯಾಗ ಮಾಡಿರುವವನೇ ಗುಣಾತೀತನು. ಮಾಂ ಚ ಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾಂ ಬ್ರಹ್ಮಭೂಯಾಯ ಕಲ್ಪತೆ. ನನ್ನನ್ನು ಪರಮ ಪ್ರೇಮ ಲಕ್ಷಣವಾದ ಭಕ್ತಿಯೋಗದಿಂದ ಸೇವಿಸುವ ಅವನು ಈ ತ್ರಿಗುಣಗಳನ್ನು ದಾಟಿ ಬ್ರಹ್ಮಭಾವವನ್ನು ಹೊಂದುತ್ತಾನೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ಅವ್ಯಯವು, ಅಮರವು, ಶಾಶ್ವತವು, ಧರ್ಮವು, ನಿರತಿಶಯ ಸುಖವೂ ಆದ ಬ್ರಹ್ಮಕ್ಕೆ ನಾನೇ ಆಶ್ರಯ ಸ್ಥಾನನಾಗಿದ್ದೇನೆ. ಓಂ ತತ್ಸತು ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಗುಣತ್ರಯ ವಿಭಾಗಯೋಗೋ ನಾಮ ಚತುರ್ದಶೋಧ್ಯಾಯಃ ಎಂಬಲ್ಲಿಗೆ 14ನೆಯ ಅಧ್ಯಾಯ ಮುಗಿಯಿತು.